ಅಲ್ಲ, ಈ ಹುಡುಗ ರಾತ್ರಲ್ಲಿ ಚೆನ್ನಾಗಿತ್ತು, ಇವಾಗ ನೋಡಿದ್ರೆ ಯಾಕೆ ಹಿಂಗೆ ಮನೆ ಕೆಣಿತಲ್ಲ? ಎಷ್ಟೊತ್ತಾಗೈತೆ ಎದ್ದೇ ಇಲ್ಲ ಈ ಹುಡುಗ. ಯಾರು ನಂಬ್ತಾ ನೋಡ್ಲಪ್ಪ. ಚಿಂಟು, ಚಿಂಟು, ಯಾಕೋ ಮೈಯೆಲ್ಲ ಸುಡ್ತೈತೆ? ಅಮ್ಮ ಯಾಕ? ಮೈ ಕೈಯೆಲ್ಲ ನೋವು ಕಣಮ್ಮ, ಸಖತ್ತು ನೋವು. ಇಷ್ಟು ದಿನ ಇಂಥ ನೋವು ನಾನು ತಿಂದೇ ಇಲ್ಲ. ಮತ್ತೆ ಮೂಗೆಲ್ಲ ಉರಿತೈತ್ ಕಣಮ್ಮ. ಯಾಕೋ ರಾತ್ರಿ ವಾಂತಿ ಆತು. ಮತ್ತೆ ನನಗೆ ಹೇಳಲೇ ಇಲ್ಲ ನೀನು. ಮೊದಲೇ ನೀನು ಅಜ್ಜಿ ವಿಷಯಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಂಡಿದ್ಯಾ? ಏನೋ ಸರಿ ಹೋಗ್ತೈತೆ ಅಂತ ಸುಮ್ಮನಾದೆ. ರಾತ್ರೆಲ್ಲ ಮನೆ ಕಂಡೆ ಇಲ್ಲ ಕಣಮ್ಮ, ತುಂಬಾ ಹತ್ತು ಬಿಟ್ಟೆ. ಸರಿ ಆಸ್ಪತ್ರೆಗೆ ಹೋಗಿ ನಡಿ. ದುಡ್ಡೆಲ್ಲ ಐತಿ. ಯಮ್ಮ, ನಾನು ಊರಿಗೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂತೀನಿ, ಅಪ್ಪ ಹಿಂಗೆ ಕರ್ಕೊಂಡೋಗಿ. ಸರಿ ಆಯ್ತು, ನಿಮ್ಮ ಅಪ್ಪ ಹಿಂಗೆ ಫೋನ್ ಮಾಡ್ಲೆ, ಬರೋಕ್ಕೆ ಹೇಳಲೆ? ಬೇಡ, ನಾನೇ ಬಸ್ ಹತ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಮಲಿಕ, ಊಟ ಮಾಡಿ ಮಾತ್ರ ನುಂಗಿವಂಗ. ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿ ನಾನು. ಸರಿ ಕಣಮ್ಮ. ಏನು ನಮ್ಮ ಟೈಮೇ ಸರಿ ಇಲ್ಲ. ಆಂಟಿ ಚಿಂಟು ಎಲ್ಲಿ? ಒಳಗೆ ಮನೆ ಕಾಣೋಣಪ್ಪ, ಹುಷಾರಿಲ್ಲ. ಚಿಂಟು, ಬಾರಮ್ಮನು ಕೂತ್ಕೋ. ಯಾಕೋ ಏನಾಯ್ತು? ಹುಷಾರಿಲ್ವಂತೆ ನಿನಗೆ? ಯಾಕೋ ಕಣ ಗೊತ್ತಿಲ್ಲ, ರಾತ್ರಿ ಎಲ್ಲ ವಾಂತಿ ಆಯ್ತು. ಮೈಕೈ ನೋವು ಅಂದ್ರೆ ಮೈಕೈ ನೋವು, ಜಾಸ್ತಿ ಮೈಕೈ ನೋವು, ಬಲಗೈ ಎಲ್ಲ ನೋಯ್ತಿದ್ ಕಣೋ. ನಾನು ಊರಿಗೆ ಹೋಗ್ತೀನಿ, ಆಸ್ಪತ್ರೆಗೆ ತೋರಿಸ್ಕೊಂತೀನಿ. ಇಲ್ಲ ಹೋಗು ಆಸ್ಪತ್ರೆಗೆ. ದುಡ್ಡಿಲ್ಲ. ನಮ್ಮ ದಡಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವ್ರಿಗೆ ದುಡ್ಡಿಲ್ಲ, ಹಂಗೆ ಹಿಂಗೆ ಅಂತಾರೆ. ಅದಕ್ಕೆ ಏನು ಕೇಳೋದು ಬೇಡ ಅಂತಂದು ಅಂತ. ಅವರಿಗೆ ಕಷ್ಟ, ಅವ್ರಿಗೆ ನಾವ್ಯಾಕೆ ಕೊಡ್ಬೇಕು ಹೇಳು ಕಷ್ಟನ? ನಿನ್ಗೆ ತುಂಬಾ ಒಳ್ಳೆ ಮನ್ಸು ಕಣೋ. ನಮ್ಮ ಅಮ್ಮನ ಹತ್ರ ಹೇಳಿ ದುಡ್ಡು ಕೊಡಿಸ್ಲಾ? ಏನು ಬೇಡ, ಪರವಾಗಿಲ್ಲ, ನಾನು ಊರಿಗೆ ಹೋಗ್ತೀನಿ. ಹೇಳು, ಯಾವಾಗ ಬರ್ತೀಯಾ? ಯಾವಾಗ ಗೊತ್ತಿಲ್ಲ, ಹುಷಾರಾದ್ರೆ ಬರ್ತೀನಿ. ನಾನು ಸ್ಕೂಲ್ಗೆ ಹೋಗ್ತೀನಲ್ಲಿ. ಸರಿ ಆಯ್ತು ಕಣೋ, ಹೋದ್ರೆ ಫೋನ್ ಮಾಡು, ಸರಿನಾ? ಸರಿ ಆಯ್ತು ಹೇಳು. ನಾನು ಇನ್ನು ತುಂಬಾ ಮಿಸ್ ಮಾಡ್ಕೊಂತೀನಿ ಕಣೋ. ಇಷ್ಟು ದಿನ ನನ್ನ ಜೊತೆ ಆಟ ಆಡಕ್ಕೆ ನೀನು ಇರ್ತಿದ್ದೆ, ಇವಾಗ ಯಾರು ಇಲ್ವಲ್ಲ. ಅಮ್ಮನೂ ತನು ಇರ್ತಾರೆ, ಆಟ ಆಡು. ನಾನು ನಿನಗೆ ಫೋನ್ ಮಾಡ್ತೀನಿ. ತುಂಬಾ ಬೇಜಾರು ಕಣೋ. ನನಗೂ ಅಷ್ಟೇ ಬೇಜಾರು, ಏನ್ ಮಾಡೋದು? ಸರಿ ಆಯ್ತು, ರೆಸ್ಟ್ ಮಾಡು, ಹೋಗ್ಬೇಕಾರೆ ಹೇಳೋಗು, ಸರಿನಾ? ಸರಿ ಆಯ್ತು ಹೇಳು. ನಿಮ್ಮ ಅಪ್ಪ ಬರುತ್ತಾ ಕರ್ಕೊಂಡು ಹೋಗಕ್ಕೆ? ನಾನೇ ಹೋಗ್ತೀನಿ, ಶಿರಾಕ್ ಹೋಗಿ ಹೋಗ್ತೀನಿ. ಸರಿ ಆಯ್ತು, ಹುಷಾರಾಗಿ ಹೋಗು. ಸರಿ, ಬಾಯ್ ಕಣೋ, ಬಾಯ್. ಯಾಕಮ್ಮ ಇದು? ಬಿಸಿ ಬೇಳೆ ಬಾತ್ ಪಾಪ, ತಿನ್ನು. ಯಾಕೆ ಊಟ ಮಾಡಲ್ವೇ? ಅಮ್ಮ, ನಮ್ಮನೆ ಆಗಿದ್ರೆ ಅದನ್ನ ತಿನ್ನಲ್ಲ ಇದನ್ನ ತಿನ್ನಲ್ಲ ಅನ್ಬೋದಿತ್ತು. ನಾವಿರೋದಿಲ್ಲಿ, ತಿನ್ನಲ್ಲ ಅಂತೀನ, ಇಷ್ಟ ಇಲ್ಲ ಅಂದ್ರೂ ನಾನು ತಿಂತೀನಿ. ಹೇಳು, ಏನು ಮಾಡೋದಪ್ಪ? ನಾವೆಲ್ಲಿರ್ತೀವೋ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಹ್ಞೂನಮ್ಮ. ಸರಿ ಊಟ ಮಾಡು. ಹೆಂಗಿತ್ತು ನನ್ನ ಜೀವನ? ಹೆಂಗಾಯ್ತು? ಎಲ್ಲರ ಜೊತೆ ನಕ್ಕೊಂಡು, ಕಾಮಿಡಿ ಮಾಡ್ಕೊಂಡು, ಓದ್ಕೊಂಡು, ಆಟ ಆಡ್ಕೊಂಡು, ಜಗಳ ಆಡ್ಕೊಂಡು ಇದ್ದೆ. ನೋಡಿದ್ರೆ ನಮ್ಮ ಅಜ್ಜಿಗೆ ಹುಷಾರಿಲ್ಲದಾಗಿಂದ ನಾನಂತೂ ನಕ್ಕೇ ಇಲ್ಲ. ಮನು ಜೊತೆ ಇದ್ದಾಗ ಮಾತ್ರನೇ ನಗ್ತಿದ್ದು. ಅವನ ಜೊತೆ ನನ್ನ ನೋವೆಲ್ಲ ಶೇರ್ ಮಾಡ್ಕೊತಿದ್ದೆ. ಅವನು ನನಗೆ ಸಮಾಧಾನ ಮಾಡೋನು. ಇವಾಗ ಪಾಪ ಅವನ್ನ ಬಿಟ್ಟೋಗ್ತಿದ್ದೀನಿ ನಾನು. ಏನೂ ಮಾಡೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅಂದರೆ ಕಿರಣ, ಮನು, ಇವರಿಬ್ಬರೇ, ಮತ್ತೆ ಮಂಜ. ಜಾಸ್ತಿ ಊಟ ಮಾಡೋಕ್ಕೂ ಆಗಲ್ಲ. ಪಾಪ ನಮ್ಮ ಅಜ್ಜಿ ನೋಡಿದ್ರೆ ಬೇಜಾರಾಗ್ತೈತಿ. ಅಜ್ಜಿ, ಏನಲ್ಲ ಪಾಪ? ಅಜ್ಜಿ ಯಾಕಮ್ಮ ಈ ಕೈ ನೋವು ಕಣಜ್ಜಿ? ಮೂಗೆಲ್ಲ ಉರಿತೈತೆ ಕಣಜ್ಜಿ. ನಾನು ಆಸ್ಪತ್ರೆಗೆ ಹೋಗ್ತೀನಿ, ಸರಿನಾ? ಇಲ್ಲಿ ದೊಡ್ಡಮ್ಮ ದುಡ್ಡಿಲ್ಲ ಅಂತ ತುಂಬ ಕಷ್ಟಪಡ್ತಾರೆ ಕಣಜ್ಜಿ. ನನ್ಗೆ ಅವ್ರಿಗೆ ಕೇಳೋಕ್ಕೆ ದುಡ್ಡು ಇಷ್ಟ ಇಲ್ಲ. ಅದಕ್ಕೆ ಊರಿಗೆ ಹೋಗಿ ಅಪ್ಪನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ತೀನಿ, ಸರಿನಾ? ಹುಷಾರಾದರೆ ಬೇಗ ಬರ್ತೀನಿ. ಪಾಪ, ನಾನು ನೋಡ್ಕೊಂಬಕ್ಕೆ ನಿಮ್ಮ ಅಮ್ಮ ಅವಳೆ, ಸರಿನೇ? ನೀನು ಹುಷಾರಾಗಿ ಹೋಗು, ಆಸ್ಪತ್ರೆಗೆ ಹೋಗು, ತೋರಿಸ್ಕೊಂಡು ಮತ್ತೀಗ ಸ್ಕೂಲ್ಗೆ ಹೋಗು. ಸುಮ್ಮನೆ ಸ್ಕೂಲಿಗೆ ತಪ್ಪಿಸ್ಕೋಬೇಡವು. ಸರಿ ಕಣಜ್ಜಿ, ಆಯಿತು. ಹಂಗೂ ಏನಾದ್ರು ಬರ್ಬೇಕನ್ಸಿದ್ರೆ ಭಾನುವಾರದೊತ್ತು ಬಂದೋಗು. ಸರಿ ಕಣಜ್ಜಿ. ನೀನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಚೆನ್ನಾಗಿರು, ಸರಿನಾ? ಏನು ಹೊಟ್ಟೆ ತುಂಬ ಊಟ ಮಾಡೋದು ಪಾಪ, ನನ್ನ ಕೈಲಿ ಎದ್ದಾಳಕ್ಕಾಗಲ್ಲ, ಏನಿಲ್ಲ. ನಿಮ್ಮ ಅಮ್ಮಗೆ ಪಾಪ ನಾನು ಕಷ್ಟ ಕೊಡ್ತಿದ್ದೀನಿ ಕಣೋ. ನನಗಿಂತ ಕಾಯಿಲೆ ಬರ್ತೈತೆ, ದರಿದ್ರ ಕಾಯಿಲೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಮಾಡೋಕ್ಕಾಗ್ತೈತೆ ಕಣಜ್ಜಿ. ಸರಿ ಕಣಪ್ಪ, ಹುಷಾರಾಗಿ ಹೋಗ. ಸರಿ.